ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸೋಮಗಿರಿ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿರುವಂತಹ ಫಿಶ್ ಫ್ರೈ ಮಸಾಲವನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈ ಮಸಾಲೆ ಡ್ರೈ ಆಗಿರಲ್ಲ, ಸ್ವಲ್ಪ ಗಸಿ ಥರ ಇರುತ್ತೆ. ಫಿಶ್ ಫ್ರೈ ಮಸಾಲೆ ಹೇಗೆ ಮಾಡೋದಂತ ಈಗ ತೋರಿಸ್ತೀನಿ. 20 ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ. ಅದನ್ನು ನೀರಿನಲ್ಲಿ 15ರಿಂದ 20 ನಿಮಿಷ ನೆನೆಸಿಡಬೇಕು. ನಂತರ ಇದಕ್ಕೆ 3 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಚಮಚ ಅರಿಶಿಣ, 1 ಚಮಚ ಕಾಳುಮೆಣಸು, ನಿಂಬೆ ಗಾತ್ರದಷ್ಟು ಹುಳಿ, ಅರ್ಧ ಚಮಚ ಕೊತ್ತಂಬರಿ, 1/4 ಚಮಚ ಜೀರಿಗೆ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಫ್ರೈ ತುಂಬಾ ಒಳ್ಳೆ ಟೇಸ್ಟಾಗಿ ಬರುತ್ತೆ. ಗ್ರೈಂಡ್ ಮಾಡುವಾಗ ಕರಿಬೇವು ಸಹ ಸೇರಿಸ್ಬೋದು, ಇಲ್ಲಾಂದರೆ ಫ್ರೈ ಮಾಡ್ಕೊಳ್ಳುವಾಗ ಸಹ ಹಾಕ್ಕೊಳ್ಬೋದು. ಮಸಾಲೆ ಕ್ವಾಂಟಿಟಿ ಜಾಸ್ತಿನೇ ಇರುವುದರಿಂದ ನಾನು ಗ್ರೈಂಡರ್ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನಾನು ಕರಾವಳಿ ಭಾಗದವಳಾಗಿರುವುದರಿಂದ ವಾರಕ್ಕೆ 5 ದಿನ ನಮ್ಮ ಮನೆಯಲ್ಲಿ ಮೀನು ಬೇಕೇ ಬೇಕು. ಹಾಗಾಗಿ ನಾನು ರುಬ್ಕೊಂಡಿಟ್ಟಿರ್ತೀನಿ. ಈ ಮಸಾಲೆಯನ್ನು ಒಂದ್ಸಲ ರುಬ್ಬಿಟ್ಕೊಂಡು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ 10-15 ದಿನ ಆದರೂ ಹಾಳಾಗಲ್ಲ. ನಮ್ಗೆ ಯಾವಾಗ ಬೇಕೋ ಆವಾಗ ಫಿಶ್ ಫ್ರೈ ಮಾಡಿಕೊಂಡು ತಿನ್ಬೋದು. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಇವಾಗ ಮಸಾಲೆಗೆ 1 ಚಮಚ ಉಪ್ಪು ಹಾಕ್ತಾ ಇದ್ದೀನಿ. ನಾವು ಅಂಗಡಿಯಿಂದ ತರುವ ಫಿಶ್ ಫ್ರೈ ಮಸಾಲೆಗಿಂತಲೂ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಮಸಾಲೆ ಈಗ ಆಗಿದೆ, ತೆಗಿತೀನಿ ಇದನ್ನು. ಈಗ ಸೂಪರ್ಬಾಗಿರುವಂತಹ ಫಿಶ್ ಫ್ರೈ ಮಸಾಲ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲ್ಲರೆಲ್ಲ. ಈ ಮಸಾಲೆನ ಈಗ ಮೀನಿಗೆ ಹಚ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲೆ. ಈ ಮಸಾಲೆಯಲ್ಲಿ ರವಾ ಫ್ರೈ, ತವಾ ಫ್ರೈ ಮತ್ತು ಮಸಾಲ ಫ್ರೈ ಕೂಡ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಕಮೆಂಟ್, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.